ಅದಕ್ಕಾಗಿ ಒಂದು ಯೋಚನೆ ಬಂತು, ಈ ಇಂಥ ಒಂದು ಸಂದರ್ಭದಲ್ಲಿ ಆಚಾರ್ಯರ ಒಂದು ಮಹಿಮೆಯನ್ನ ಹೇಳಿದ್ರೆ ಅದು ಈ ಕಾರ್ತಿಕ ಮಾಸ ಸಾರ್ಥಕ ಆಗ್ತದೆ. ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡದು ಕಾರ್ಯಕ್ರಮ ಆಗ್ತದೆ ಅದು ಅಂತ. ಯಾಕಂತ ಹೇಳಿದ್ರೆ ಉಳಿದ ಎಲ್ಲರ ಚರಿತ್ರೆ ಸಿಗಬಹುದು, ಆದರೆ ಮಧ್ವಾಚಾರ್ಯರ ಚರಿತ್ರೆ ಹೇಳಲಿಕ್ಕೂ ಸಿಗುವುದು ಬಹಳ ಕಷ್ಟ. ಅದಕ್ಕಾಗಿ ನೋಡಿ, ಆಚಾರ್ಯರ ಏನೊಂದು ಮಹಾತ್ಮೆ ಇದೆ, ಅದಕ್ಕೆ ಹೆಸರೇನೆಂದ್ರೆ ಮಧ್ವ ವಿಜಯ ಅಂತ, ಶ್ರೀ ಮಧ್ವ ವಿಜಯ ಅಂತ. ನಾವು ಆಚಾರ್ಯರ ಮಧ್ವರ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ಮೊದಲು ನಾವು ನಮಸ್ಕಾರ ಮಾಡಬೇಕಾದದ್ದು ನಾರಾಯಣ ಪಂಡಿತಾಚಾರ್ಯರಿಗೆ. ಯಾಕಂದ್ರೆ ನೋಡಿ, ಯಾವುದೇ ಒಂದು ಮಂತ್ರವನ್ನ ಹೇಳಬೇಕಾದ್ರೆ ಮೊದಲು ಇಂಥ ಋಷಿ, ಇವ ಗಾಯತ್ರಿಗೆ ವಿಶ್ವಾಮಿತ್ರ ಋಷಿ ಅಂತ, ವಿಶ್ವಾಮಿತ್ರ ಋಷಿಯನ್ನ ತಲೆಯಲ್ಲಿ ಧ್ಯಾನ ಮಾಡ್ತೇವೆ, ತಲೆ ಮೇಲೆ ಹೊತ್ಕೊಳ್ತೇವೆ ಅಂತ. ಯಾಕಂದ್ರೆ ಇಂಥ ಮಂತ್ರವನ್ನು ನಮಗೆ ಕೊಟ್ಟವರು, ಮಂತ್ರ ಶಕ್ತಿಯನ್ನು ತಿಳಿಸಿಕೊಟ್ಟವರು ಅಂತ. ಹಾಗೆಯೇ ಆಚಾರ್ಯರ ಚರಿತ್ರೆ ಏನಿದೆ, ಮಧ್ವಾಚಾರ್ಯರ ಚರಿತ್ರೆ ಅಥವಾ ಮಧ್ವರ ಮಹಾತ್ಮೆ,